ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಕೆ ಸಿ ಟಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗಿಂದ ತುಂಬ ಸ್ಟೂಡೆಂಟ್ಸು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾಯಿದ್ದೀರಾ. ನಮಗೆ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ, ಆ ಕಾಲೇಜ್ ವಿಸಿಬಲ್ ಆಗ್ತಾಯಿಲ್ಲ, ಮತ್ತು ಪೇಮೆಂಟ್ ಮಾಡಿದ್ದೀವಿ ಅದು ಅಪ್ಡೇಟ್ ಆಗಿಲ್ಲ. ಆಪ್ಷನ್ ಎಂಟ್ರಿ ಯಾವಾಗ ಮಾಡಬೇಕು ಮತ್ತು ಲಾಸ್ಟ್ ಡೇಟ್ ಯಾವಾಗ? ಆಪ್ಷನ್ ಎಂಟ್ರಿ ಈಗ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಏನಾದರೂ ಸರ್ವರ್ ಬ್ಯುಸಿ ಆಗುತ್ತಾ? ಈ ರೀತಿ ತುಂಬ ಸ್ಟೂಡೆಂಟ್ಸು ಡೌಟ್ಸ್ನ ಕೇಳಿದ್ದೀರಾ. ಮತ್ತು ಕೆ ಇ ಅವರು ನೆಸೆಸಿಟಿ ಇಲ್ಲದೇ ಇರೋದನ್ನೆಲ್ಲ ಈ ವರ್ಷ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೊ ಅದರಿಂದ ತುಂಬ ಪ್ರಾಬ್ಲಮ್ ಆಗಿದೆ. ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಪ್ಷನ್ ಎಂಟ್ರಿ ಈಗ ಸದ್ಯಕ್ಕೆ ಮಾಡೋಕ್ಕೆ ಹೋಗಬೇಡಿ, ಇದೊಂದು ನನ್ನ ಸಜೆಷನ್ನು. ಏನಕ್ಕೆ ಅಂತ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮಗೆ ಆನ್ಸರ್ ಮಾಡ್ತೀನಿ. ಈಗ ತುಂಬ ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗ್ತಿರೋದು ಎಲ್ಲಿ ಅಂತ ಹೇಳಿದ್ರೆ, ಫೀಸ್ ಪೇಮೆಂಟ್ ಮಾಡಿದ್ಮೇಲೆ ಅವ್ರಿಗೆ ಶೋ ಆಗ್ತಾಯಿಲ್ಲ. ಸೊ ಇದಕ್ಕೆ ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ, ನನ್ನ ಪ್ರಕಾರ ಕೆ ಇ ಅವರು ಇದು ಒಬ್ರಿಗೆ ಆಗ್ತಾಯಿಲ್ಲ ಪ್ರಾಬ್ಲಮ್ಮು, ಪ್ರತಿಯೊಬ್ಬರಿಗೂ ಹಂಗೆ ಆಗ್ತಿದೆ, ಇನ್ಕ್ಲೂಡಿಂಗ್ ನನಗೂ ಅದೇ ರೀತಿ ಆಯಿತು. ನಾನೊಬ್ಬರು ಸ್ಟೂಡೆಂಟು ಪೇಮೆಂಟ್ ಮಾಡ್ತಾಯಿದ್ದೆ, ಆ ಟೈಮಲ್ಲಿ ಪೇಮೆಂಟ್ ಸಕ್ಸಸ್ ಆಯಿತು, ಬಟ್ ಅಪ್ಡೇಟ್ ಆಗಲಿಲ್ಲ. ಸೊ ಇದಕ್ಕೆ ಕೆ ಇ ಅವರೇ ಸೊಲ್ಯೂಷನ್ ಕೊಡಬೇಕು. ಒಬ್ಬ ಸ್ಟೂಡೆಂಟ್ಸ್ಗಾಗಿದ್ದರೆ ನೋಡ್ಬೋದಿತ್ತು, ಆಲ್ಮೋಸ್ಟ್ ಎಲ್ಲರಿಗೂ ನಿನ್ನೆ ಯಾರೆಲ್ಲ ಟ್ರೈ ಮಾಡಿದ್ದೀರಾ ಎಲ್ಲರಿಗೂ ಇದೇ ರೀತಿ ಆಗಿದೆ. ಸೊ ನಿಮಗೂ ಇದೇ ರೀತಿ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಎಷ್ಟು ಜನಕ್ಕಾಗಿದೆ ಗೊತ್ತಾಗುತ್ತೆ. ಸೊ ಪೇಮೆಂಟ್ ಮಾಡಿದ ತಕ್ಷಣ ಈ ರೀತಿ ಸಕ್ಸಸ್ ಅಂತ ಬರುತ್ತೆ, ಬಟ್ ಅಲ್ಲಿ ಅಪ್ಡೇಟ್ ಆಗಿರಲ್ಲ. ಸೊ ಇದಕ್ಕೆ ಕೆ ಇ ಅವರು ರಿಫಂಡ್ ಮಾಡ್ಬೋದು, ಇಲ್ಲ ಆ್ಯಕ್ಸಸ್ನ ಕೊಡ್ಬೋದು. ಅಂದರೆ ಫೀಸ್ ಪೇಮೆಂಟ್ ಮತ್ತೆ ಕೇಳ್ತಾ ಇದೆ. ಈಗ ಅಕಸ್ಮಾತ್ ನೆಕ್ಸ್ಟು ರೀಫಂಡ್ ಮಾಡಿದ್ರೆ ಮತ್ತೆ ಪೇಮೆಂಟ್ ಮಾಡಬೇಕಾಗುತ್ತೆ. ಅಲ್ಲಿ ತನಕ ವೆಯ್ಟ್ ಮಾಡಿ, ಮತ್ತೆ ಪೇಮೆಂಟ್ ಮಾಡಿ ಸುಮ್ಮನೆ ದುಡ್ಡು ಕಳ್ಕೊಬೇಡಿ. $750 ಸುಮ್ಮನೆ ಬರೋಲ್ಲ. ಸೊ $750 ರೀಫಂಡ್ ಮಾಡ್ತಾರೆ, ಇಲ್ಲ ನಿಮ್ಮ ಫೀಸ್ ಪೇಮೆಂಟಲ್ಲಿ ಸಕ್ಸಸ್ ಅಂತ ಕೊಡಬೇಕು. ಆವಾಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸಾಧ್ಯ ಆಗೋದು. ಸೊ ತುಂಬ ಸ್ಟೂಡೆಂಟ್ಸು ಇನ್ನೂ ಇದೇ ಸ್ಟೆಪ್ಪಲ್ಲಿದ್ದಾರೆ, ಫೀಸ್ ಪೇಮೆಂಟ್ ಮಾಡಿದ್ದಾರೆ ಬಟ್ ಅಪ್ಡೇಟ್ ಆಗಿಲ್ಲ. ನೀವು ಮತ್ತೆ ಪೇಮೆಂಟ್ ಮಾಡೋದಕ್ಕೆ ಹೋಗಬೇಡಿ, ಇನ್ನೂ 4 ಡೇಸ್ ಇದೆ ಆಪ್ಷನ್ ಎಂಟ್ರಿಗೆ. ಸೊ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ, ವರಿಯಾಗೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ತುಂಬ ಸ್ಟೂಡೆಂಟ್ಸ್ಗೆ ಕಾಲೇಜು, ಈಗ ಅಲ್ಲಿ ಏನು ಕಾಲೇಜು ಆ್ಯಡ್ ಮಾಡೋಕ್ಕೆ ಆಪ್ಷನ್ ಇರುತ್ತಲ್ಲ, ಅಲ್ಲಿ ಅವ್ರಿಗೆ ಬೇಕಾಗಿರೋ ಕಾಲೇಜು ಸಿಗ್ತಾಯಿಲ್ಲ. ಅಂದರೆ ಈಗ ಯಾರಿಗೋ ಒಬ್ರಿಗೆ BMS ಕಾಲೇಜ್ ಬೇಕು, ಅದು ಆಪ್ಷನ್ ಎಂಟ್ರಿ ಲಿಸ್ಟಲ್ಲೇ ಇಲ್ಲ. ಸೊ ಅದಕ್ಕೆ ಹೇಳ್ತಾ ಇರೋದು, ನೀವು ಈಗಲೇ ಆಪ್ಷನ್ ಎಂಟ್ರಿನ ಮಾಡೋಕ್ಕೆ ಹೋದರೆ ಭಾಳಷ್ಟು ಮಿಸ್ಟೇಕ್ಸ್ ಇದೆ. ಸೊ ಸರ್ವರ್ ಎರರೆಲ್ಲ ನೀವು ಫೇಸ್ ಮಾಡ್ತೀರಾ. ಆದ್ದರಿಂದ ಈಗ ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೂ ತುಂಬ ಟೈಮ್ನ ಕೊಡ್ತಾರೆ ನಮ್ಮ ಪ್ರಕಾರ. ಆಲ್ರೆಡಿ ಲಾಸ್ಟ್ ಡೇಟು ಅಂತ ಎಕ್ಸ್ಪ್ಲೇನ್ ಮಾಡಿರ್ಬೋದು, ಬಟ್ ನಿಮಗೆ 15th ಆದಮೇಲೂ ನಿಮ್ಮ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ನ ಕೊಡ್ತಾರೆ. ಸೊ ಆಪ್ಷನ್ ಎಂಟ್ರಿ ತುಂಬ ಕೇರ್ಫುಲ್ಲಾಗಿ ಮಾಡಿ. ತುಂಬ ಸ್ಟೂಡೆಂಟ್ಸು ಇದರಲ್ಲೇ ಪ್ರಾಬ್ಲಮ್ ಮಾಡ್ಕೊಳ್ಳೋದು. ಏನಾದರೂ ಗೊತ್ತಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಥವಾ ವಾಟ್ಸಪ್ಪಲ್ಲಿ ಗ್ರೂಪ್ ಅಡ್ಮಿನ್ಗೆ ಹಾಯ್ ಅಂತ ಕಳಿಸಿ, ನಾನು ನಿಮಗೆ ರಿಪ್ಲೈ ಮಾಡಿಕೊಡ್ತೀನಿ. ಸೊ ನೀವು ರಿಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಮೋರ್ ದೆನ್ 200 DMs ನಿನ್ನೆ ಒಂದಿನನೇ ಬಂದಿರೋದು. ಆದ್ದರಿಂದ ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ, ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ನೀವು ಏನು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ವೆಯ್ಟ್ ಮಾಡಿ. ನಿಮ್ಮ ಆಪ್ಷನ್ ಎಂಟ್ರಿ ಲೇಟ್ ಆದರೂ ಪರವಾಗಿಲ್ಲ, ಕರೆಕ್ಟಾಗಿ ನೀಟಾಗಿ ಕೂತ್ಕೊಂಡು ಯಾವ ರೀತಿ ನಿಮ್ಮ ಕಾಲೇಜ್ ಲಿಸ್ಟ್ ಇರಬೇಕು ಅಂತ ನೀವು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಟಾಪ್ ಕಾಲೇಜ್ನೆಲ್ಲ ಮೇಲೆ ಹಾಕಿ, ನಿಮಗೆ ಸಿಗುವ ಕಾಲೇಜ್ನ ಮಿಡಲಲ್ಲಿ ಹಾಕಿ, ಮತ್ತು ನಿಮಗೆ ಪಕ್ಕಾ ಸಿಗುತ್ತೆ ಅನ್ನೋ ಕಾಲೇಜ್ನ ಲಾಸ್ಟಲ್ಲಿ ಆ್ಯಡ್ ಮಾಡಿ. ನನ್ನ ಸಜೆಷನ್ ಏನು ಅಂತ ಹೇಳಿದ್ರೆ, ಈ ಒಂದು ಮಾಕ್ ರೌಂಡಲ್ಲಿ ಆದಷ್ಟು ಜಾಸ್ತಿ ಕಾಲೇಜ್ನ ಆ್ಯಡ್ ಮಾಡಿ. ಯಾಕಂದರೆ ನಿಮ್ಗೊಂದು ಐಡಿಯಾ ಬರುತ್ತೆ, ನೀವು ಈ ಸಲ ಟ್ರಯಲರ್ ಎರರ್ ಮಾಡ್ಬೋದು. ಯಾಕಂದರೆ ನಿಮಗೆ ಈ ಕಾಲೇಜ್ ಸಿಗುತ್ತಾ ಸಿಗಲ್ವಾ ಅಂತ ಕನ್ಫ್ಯೂಸನ್ ಇದ್ದರೆ, ನೀವು ಯಾವ ಕಾಲೇಜು ಸಿಗಲ್ಲ ಅಂತ ಅನಿಸುತ್ತೆ ಅದನ್ನೇ ಹಾಕಿ ವೆಯ್ಟ್ ಮಾಡಿ ನೋಡಿ. ಸಿಕ್ಕಿದ್ರೆ ನಿಮ್ಮ ಲಕ್ಕು, ಸಿಗಲಿಲ್ಲ ಅಂದರೆ ನೆಕ್ಸ್ಟು ಬೇರೆ ಪ್ಲ್ಯಾನ್ನ ಇಂಟ್ರಡ್ಯೂಸ್ ಮಾಡ್ಬೋದು. ಸೊ ಕರೆಕ್ಟಾಗಿ ಪ್ಲ್ಯಾನ್ನ ಮಾಡ್ಕೊಂಡು ಆಪ್ಷನ್ ಎಂಟ್ರಿನ ಮಾಡಿ. ನಿಮಗೆ ಮಾಕ್ ರೌಂಡು ಇದರಲ್ಲೇನಾದರೂ ಮಿಸ್ಟೇಕ್ಸ್ ಆದರೆ ನೀವು ಫಸ್ಟ್ ರೌಂಡಲ್ಲಿ ಆರಾಮಾಗಿ ಅದನ್ನು ಚೇಂಜಸ್ನ ಮಾಡ್ಕೋಬೋದು. ಬಟ್ ಫಸ್ಟ್ ರೌಂಡ್ ಆದಮೇಲೆ ನಿಮಗೆ ಎಡಿಟ್ ಮಾಡೋ ಅವಶ್ಯಕತೆ ಕೆ ಇ ಅವರು ಕೊಡಲ್ಲ. ಅಂದರೆ ನೀವು ಬರೀ ಮೇಲಿರೋ ಕಾಲೇಜ್ನ ಕೆಳಗೆ ಹಾಕ್ಬೋದು, ಕೆಳಗಿರೋದನ್ನ ಮೇಲೆ ಹಾಕ್ಬೋದು, ಬಟ್ ಕಾಲೇಜ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಆದ್ದರಿಂದ ಇದೇ ಒಂದು ರೌಂಡಲ್ಲಿ ಮಾಕ್ ರೌಂಡ್ ಆದಮೇಲೆ ನೀವು ಕರೆಕ್ಟಾಗಿ ಜಾಸ್ತಿ ಕಾಲೇಜ್ನ, ನಿಮಗೆ ಯಾವುದು ಸಿಕ್ಕಿದ್ರೆ ಹೋಗೋಕ್ಕೆ ರೆಡಿಯಾಗಿರ್ತೀರಲ್ಲ ಅದೆಲ್ಲ ಕಾಲೇಜ್ನು ಆ್ಯಡ್ ಮಾಡಿ. ಆವಾಗ ನಿಮಗೆ ಆಪ್ಷನ್ ಎಂಟ್ರಿಲಿ ಹೆಲ್ಪ್ ಆಗುತ್ತೆ. ಸೊ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಸದ್ಯಕ್ಕಂತೂ ಪೇಮೆಂಟ್ ಮಾಡೋದಕ್ಕೆ ಹೋಗಬೇಡಿ, ಸುಮ್ಮನೆ ದುಡ್ಡನ್ನ ಕಳ್ಕೊತೀರಾ. ಆದ್ದರಿಂದ ವೆಯ್ಟ್ ಮಾಡಿ, ನಾಳಿದ್ರೊಳಗಡೆ ಅದನ್ನು ಸಾಲ್ವ್ ಮಾಡ್ತಾರೆ. ಆಪ್ಷನ್ ಎಂಟ್ರಿ ಇನ್ನೊಂದು 2 ದಿನ ಎಕ್ಸ್ಟೆಂಡ್ ಆಗ್ಬೋದು, ನನ್ನ ಪ್ರಕಾರ 15th 17th ಆಗ್ಬೋದು. ಕೆ ಇ ಅವರು ಏನು ಮಾಡ್ತಾರೋ ನೋಡೋದ, ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ. ಅಮೌಂಟು ನಿಮಗೆ
ರೀಫಂಡ್ ಆಗ್ಬೋದು ಸದ್ಯದಲ್ಲೇ. ಆದ್ದರಿಂದ ನನ್ನ ಸಜೆಷನ್ನು ಮತ್ತೆ ಪೇಮೆಂಟ್ ಮಾಡಿ ಸುಮ್ಮನೆ ದುಡ್ಡನ್ನ ಕಳ್ಕೊಂಬೇಡಿ ಅಷ್ಟೇ. ಸೊ ಫ್ರೆಂಡ್ಸ್, ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅಲ್ಲಿ ಸ್ಟೇಟಸ್ ಏನಿರುತ್ತೆ ಅದು ಸ್ವಲ್ಪ ಹೊತ್ತಲ್ಲಿ ಅಪ್ಡೇಟ್ ಆಗ್ಬೋದು. ಸೊ ಈಗ ಆಲ್ರೆಡಿ ಅಪ್ಡೇಟ್ ಆಗಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಪ್ಡೇಟ್ ಆಯಿತು ಅಂತ. ಅಕಸ್ಮಾತ್ ನಿಮಗೂ ಇದೇ ರೀತಿ ಪ್ರಾಬ್ಲಮ್ ಆಗಿದರೆ ನೀವು ನನಗೂ ಇದೇ ರೀತಿ ಪ್ರಾಬ್ಲಮ್ ಆಗಿದೆ ಅಂತ ತಿಳಿಸಿ, ಬೇರೆ ಸ್ಟೂಡೆಂಟ್ಸ್ಗೂ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂತ.